ಗಂಟೆಗಳ ಕಾಲ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಕೊಂಡು ಸ್ಥಳ ಮಹಜರ್ ಮಾಡಿದ್ದಾರೆ. ಚಿನ್ನಯ್ಯ ಮಲಗುತ್ತಾ ಇದ್ದ ಕೋಣೆ, ರಹಸ್ಯ ಸಭೆ ಮಾಡ್ತಾ ಇದ್ದಂತ ಸ್ಥಳ, ಇಲ್ಲೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ, ತಲಾಶ್ ಮಾಡಿದ್ದಾರೆ. ತಿಮರೋಡಿ ಮನೆಗೆ ಬರುತ್ತಿದ್ದವರ ಮಾಹಿತಿಯನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಲ್ಲಿ ಸಿಕ್ಕಿರುವಂತಹ ಕೆಲವು ದಾಖಲೆಗಳಾಗಿರ್ಬೋದು ಅಥವಾ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಉರುಳಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಚಿನ್ನಯ್ಯನಿಗೆ, ಈ ಷಡ್ಯಂತ್ರವನ್ನ ಮಾಡಿದಂತ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು. ಈ ಷಡ್ಯಂತ್ರದ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಾದ್ರೂ ಇದ್ದಾರಾ ಅನ್ನುವ ಸಂಶಯ ಪೊಲೀಸರಿಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ತಲಾಶ್ ಮಾಡಿದ್ರು. ಅವರ ಮನೆಯಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ಬಂದು ತಲಾಶ್ ಮಾಡಿದ್ರು. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇವರನ್ನ ಇಟ್ಟಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈ ಕಾರಣದಿಂದ ಆತ ಮಲಗ್ತಾ ಇದ್ದಂತ ಕೋಣೆ, ಆತ ರಹಸ್ಯವಾಗಿ ಮೀಟಿಂಗ್ ಮಾಡ್ತಾ ಇದ್ದಂಥದ್ದು, ಇದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟಾರೆ ಸಿಸಿಟಿವಿ ಫುಟೇಜ್, ಸಿಕ್ಕಿರುವಂತಹ ಕೆಲವು ಮೊಬೈಲ್ ದಾಖಲೆಗಳು, ಕೆಲವು ಡಾಕ್ಯುಮೆಂಟ್ಗಳು, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮಹತ್ವವಾದ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿರುದ್ಧ ಈತ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿಕೊಂಡು ಅಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಬಂದಿದ್ದ ಅನ್ನೋದು ತನಿಖೆಯ ವೇಳೆ ಬಹುತೇಕ ಖಚಿತ ಆಗಿದೆ. ನಾವು ಕೂಡ ಈತನ ಹಿನ್ನೆಲೆಯನ್ನ, ಈತನ ಜಾಡು ಹಿಡಿದು ಹೊರಟಾಗ ಈತ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಒಳಪಟ್ಟು ಈತ ಕೆಲವರನ್ನ ಮತಾಂತರ ಮಾಡ್ತಾ ಇದ್ದ. ಈತನ ಉದ್ದೇಶ ಅದು ಧರ್ಮಸ್ಥಳದ ಬಗ್ಗೆ ಕಪ್ಪು ಚುಕ್ಕಿಯನ್ನ ತರೋದಾಗಿತ್ತು ಅನ್ನೋದು ಕೂಡ ಬಹುತೇಕ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ, ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಮೂಲಕ ನಾವು ಕೂಡ ಸಾಬೀತು ಮಾಡಿದ್ದೀವಿ. ಇದೆಲ್ಲದರ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕೆಲವು ಪೂರಕವಾದಂತ ಮಾಹಿತಿಯೂ ಕೂಡ ನಮ್ಮ ರಿಪೋರ್ಟಿಂಗ್ ನಿಂದ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನಿನ್ನೆ ರೇಡ್ ಮಾಡಿ ಅಲ್ಲಿ ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ. ಈ ಗಂಟೆಗಳ ಕಾಲ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಕೊಂಡು ಸ್ಥಳ ಮಹಜರ್ ಮಾಡಿದ್ದಾರೆ. ಚಿನ್ನಯ್ಯ ಮಲಗುತ್ತಾ ಇದ್ದ ಕೋಣೆ, ರಹಸ್ಯ ಸಭೆ ಮಾಡ್ತಾ ಇದ್ದಂತ ಸ್ಥಳ, ಇಲ್ಲೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ, ತಲಾಶ್ ಮಾಡಿದ್ದಾರೆ. ತಿಮರೋಡಿ ಮನೆಗೆ ಬರುತ್ತಿದ್ದವರ ಮಾಹಿತಿಯನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಲ್ಲಿ ಸಿಕ್ಕಿರುವಂತಹ ಕೆಲವು ದಾಖಲೆಗಳಾಗಿರ್ಬೋದು ಅಥವಾ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಉರುಳಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಚಿನ್ನಯ್ಯನಿಗೆ, ಈ ಷಡ್ಯಂತ್ರವನ್ನ ಮಾಡಿದಂತ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು. ಈ ಷಡ್ಯಂತ್ರದ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಾದ್ರೂ ಇದ್ದಾರಾ ಅನ್ನುವ ಸಂಶಯ ಪೊಲೀಸರಿಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ತಲಾಶ್ ಮಾಡಿದ್ರು. ಅವರ ಮನೆಯಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ಬಂದು ತಲಾಶ್ ಮಾಡಿದ್ರು. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇವರನ್ನ ಇಟ್ಟಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈ ಕಾರಣದಿಂದ ಆತ ಮಲಗ್ತಾ ಇದ್ದಂತ ಕೋಣೆ, ಆತ ರಹಸ್ಯವಾಗಿ ಮೀಟಿಂಗ್ ಮಾಡ್ತಾ ಇದ್ದಂಥದ್ದು, ಇದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟಾರೆ ಸಿಸಿಟಿವಿ ಫುಟೇಜ್, ಸಿಕ್ಕಿರುವಂತಹ ಕೆಲವು ಮೊಬೈಲ್ ದಾಖಲೆಗಳು, ಕೆಲವು ಡಾಕ್ಯುಮೆಂಟ್ಗಳು, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮಹತ್ವವಾದ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿರುದ್ಧ ಈತ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿಕೊಂಡು ಅಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಬಂದಿದ್ದ ಅನ್ನೋದು ತನಿಖೆಯ ವೇಳೆ ಬಹುತೇಕ ಖಚಿತ ಆಗಿದೆ. ನಾವು ಕೂಡ ಈತನ ಹಿನ್ನೆಲೆಯನ್ನ, ಈತನ ಜಾಡು ಹಿಡಿದು ಹೊರಟಾಗ ಈತ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಒಳಪಟ್ಟು ಈತ ಕೆಲವರನ್ನ ಮತಾಂತರ ಮಾಡ್ತಾ ಇದ್ದ. ಈತನ ಉದ್ದೇಶ ಅದು ಧರ್ಮಸ್ಥಳದ ಬಗ್ಗೆ ಕಪ್ಪು ಚುಕ್ಕಿಯನ್ನ ತರೋದಾಗಿತ್ತು ಅನ್ನೋದು ಕೂಡ ಬಹುತೇಕ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ, ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಮೂಲಕ ನಾವು ಕೂಡ ಸಾಬೀತು ಮಾಡಿದ್ದೀವಿ. ಇದೆಲ್ಲದರ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕೆಲವು ಪೂರಕವಾದಂತ ಮಾಹಿತಿಯೂ ಕೂಡ ನಮ್ಮ ರಿಪೋರ್ಟಿಂಗ್ ನಿಂದ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನಿನ್ನೆ ರೇಡ್ ಮಾಡಿ ಅಲ್ಲಿ ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ. ಈ ಗಂಟೆಗಳ ಕಾಲ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಕೊಂಡು ಸ್ಥಳ ಮಹಜರ್ ಮಾಡಿದ್ದಾರೆ. ಚಿನ್ನಯ್ಯ ಮಲಗುತ್ತಾ ಇದ್ದ ಕೋಣೆ,
ರಹಸ್ಯ ಸಭೆ ಮಾಡ್ತಾ ಇದ್ದಂತ ಸ್ಥಳ, ಇಲ್ಲೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ, ತಲಾಶ್ ಮಾಡಿದ್ದಾರೆ. ತಿಮರೋಡಿ ಮನೆಗೆ ಬರುತ್ತಿದ್ದವರ ಮಾಹಿತಿಯನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಲ್ಲಿ ಸಿಕ್ಕಿರುವಂತಹ ಕೆಲವು ದಾಖಲೆಗಳಾಗಿರ್ಬೋದು ಅಥವಾ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಉರುಳಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಚಿನ್ನಯ್ಯನಿಗೆ ಈ ಷಡ್ಯಂತ್ರವನ್ನ ಮಾಡಿದಂತ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು. ಈ ಷಡ್ಯಂತ್ರದ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಾದ್ರೂ ಇದ್ದಾರಾ ಅನ್ನುವ ಸಂಶಯ ಪೊಲೀಸರಿಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ತಲಾಶ್ ಮಾಡಿದ್ರು ಅವರ ಮನೆಯಲ್ಲಿ, ಬಿಗಿ ಬಂದೋಬಸ್ತ್ನೊಂದಿಗೆ ಬಂದು ತಲಾಶ್ ಮಾಡಿದ್ರು. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿ ಇವರನ್ನ ಇಟ್ಟಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈ ಕಾರಣದಿಂದ ಆತ ಮಲಗ್ತಾ ಇದ್ದಂತ ಕೋಣೆ, ಆತ ರಹಸ್ಯವಾಗಿ ಮೀಟಿಂಗ್ ಮಾಡ್ತಾ ಇದ್ದಂಥದ್ದು, ಇದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟಾರೆ ಸಿಸಿಟಿವಿ ಫುಟೇಜ್, ಸಿಕ್ಕಿರುವಂತಹ ಕೆಲವು ಮೊಬೈಲ್ ದಾಖಲೆಗಳು, ಕೆಲವು ಡಾಕ್ಯುಮೆಂಟ್ಗಳು, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮಹತ್ವವಾದ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿರುದ್ಧ ಈತ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿಕೊಂಡು ಅಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಬಂದಿದ್ದ ಅನ್ನೋದು ತನಿಖೆಯ ವೇಳೆ ಬಹುತೇಕ ಖಚಿತ ಆಗಿದೆ. ನಾವು ಕೂಡ ಈತನ ಹಿನ್ನೆಲೆಯನ್ನ, ಈತನ ಜಾಡು ಹಿಡಿದು ಹೊರಟಾಗ ಈತ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಒಳಪಟ್ಟು ಈತ ಕೆಲವರನ್ನ ಮತಾಂತರ ಮಾಡ್ತಾ ಇದ್ದ. ಈತನ ಉದ್ದೇಶ ಅದು ಧರ್ಮಸ್ಥಳದ ಬಗ್ಗೆ ಕಪ್ಪು ಚುಕ್ಕಿಯನ್ನ ತರೋದಾಗಿತ್ತು ಅನ್ನೋದು ಕೂಡ ಬಹುತೇಕ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ, ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಮೂಲಕ ನಾವು ಕೂಡ ಸಾಬೀತು ಮಾಡಿದ್ದೀವಿ. ಇದೆಲ್ಲದರ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕೆಲವು ಪೂರಕವಾದಂತ ಮಾಹಿತಿಯೂ ಕೂಡ ನಮ್ಮ ರಿಪೋರ್ಟಿಂಗ್ ನಿಂದ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನಿನ್ನೆ ರೇಡ್ ಮಾಡಿ ಅಲ್ಲಿ ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ. ಈ ಗಂಟೆಗಳ ಕಾಲ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಕೊಂಡು ಸ್ಥಳ ಮಹಜರ್ ಮಾಡಿದ್ದಾರೆ. ಚಿನ್ನಯ್ಯ ಮಲಗುತ್ತಾ ಇದ್ದ ಕೋಣೆ, ರಹಸ್ಯ ಸಭೆ ಮಾಡ್ತಾ ಇದ್ದಂತ ಸ್ಥಳ, ಇಲ್ಲೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ, ತಲಾಶ್ ಮಾಡಿದ್ದಾರೆ. ತಿಮರೋಡಿ ಮನೆಗೆ ಬರುತ್ತಿದ್ದವರ ಮಾಹಿತಿಯನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಲ್ಲಿ ಸಿಕ್ಕಿರುವಂತಹ ಕೆಲವು ದಾಖಲೆಗಳಾಗಿರ್ಬೋದು ಅಥವಾ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಉರುಳಾಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಚಿನ್ನಯ್ಯನಿಗೆ, ಈ ಷಡ್ಯಂತ್ರವನ್ನ ಮಾಡಿದಂತ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು. ಈ ಷಡ್ಯಂತ್ರದ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಾದ್ರೂ ಇದ್ದಾರಾ ಅನ್ನುವ ಸಂಶಯ ಪೊಲೀಸರಿಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ತಲಾಶ್ ಮಾಡಿದ್ರು ಅವರ ಮನೆಯಲ್ಲಿ, ಬಿಗಿ ಬಂದೋಬಸ್ತ್ನೊಂದಿಗೆ ಬಂದು ತಲಾಶ್ ಮಾಡಿದ್ರು. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿ ಇವರನ್ನ ಇಟ್ಟಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈ ಕಾರಣದಿಂದ ಆತ ಮಲಗ್ತಾ ಇದ್ದಂತ ಕೋಣೆ, ಆತ ರಹಸ್ಯವಾಗಿ ಮೀಟಿಂಗ್ ಮಾಡ್ತಾ ಇದ್ದಂಥದ್ದು, ಇದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟಾರೆ ಸಿಸಿಟಿವಿ ಫುಟೇಜ್, ಸಿಕ್ಕಿರುವಂತಹ ಕೆಲವು ಮೊಬೈಲ್ ದಾಖಲೆಗಳು, ಕೆಲವು ಡಾಕ್ಯುಮೆಂಟ್ಗಳು, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮಹತ್ವವಾದ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿರುದ್ಧ ಈತ ಒಂದು ಪ್ರೊಪಗಂಡವನ್ನ ಸೆಟ್ ಮಾಡಿಕೊಂಡು ಅಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಬಂದಿದ್ದ ಅನ್ನೋದು ತನಿಖೆಯ ವೇಳೆ ಬಹುತೇಕ ಖಚಿತ ಆಗಿದೆ. ನಾವು ಕೂಡ ಈತನ ಹಿನ್ನೆಲೆಯನ್ನ, ಈತನ ಜಾಡು ಹಿಡಿದು ಹೊರಟಾಗ ಈತ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಒಳಪಟ್ಟು ಈತ ಕೆಲವರನ್ನ ಮತಾಂತರ ಮಾಡ್ತಾ ಇದ್ದ. ಈತನ ಉದ್ದೇಶ ಅದು ಧರ್ಮಸ್ಥಳದ ಬಗ್ಗೆ ಕಪ್ಪು ಚುಕ್ಕಿಯನ್ನ ತರೋದಾಗಿತ್ತು ಅನ್ನೋದು ಕೂಡ ಬಹುತೇಕ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ, ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಮೂಲಕ ನಾವು ಕೂಡ ಸಾಬೀತು ಮಾಡಿದ್ದೀವಿ. ಇದೆಲ್ಲದರ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಕೆಲವು ಪೂರಕವಾದಂತ ಮಾಹಿತಿಯೂ ಕೂಡ ನಮ್ಮ ರಿಪೋರ್ಟಿಂಗ್ ನಿಂದ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನಿನ್ನೆ ರೇಡ್ ಮಾಡಿ ಅಲ್ಲಿ ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ